ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ವ್ಲಾಗ್. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾವಿವತ್ತು ಬಕ್ರೀದ್ ಹಬ್ಬದ ಡ್ರೆಸ್ ಏನಿದೆ ಅದನ್ನು ನಾನು ಇವತ್ತು ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಎಕ್ಸ್ಚೇಂಜ್ ಮಾಡ್ತಾ ಇರುವಂಥದ್ದು. ಸೊ ಹಾಗೆ ಮತ್ತು ಸನ್ವನ ಸ್ಕೂಲ್ ಫೀಸ್ ಕಟ್ಟಲಿಲ್ಲ, ಹಾಗೆ ಸ್ಕೂಲ್ ಫೀಸ್ ಎಲ್ಲ ಕಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಬನ್ನಿ ಕಂಟಿನ್ಯೂ ಮಾಡೋಣ, ಬನ್ನಿ. ಏನು ರೆಡಿ? ನಾನಿವತ್ತು ಇದರಲ್ಲಿ ಹೋಗ್ತಾ ಇರುವಂಥದ್ದು. ನನ್ನ ಕಾರ್ ಹೋಯ್ತು ನೋಡಿ. ಹಾಗೆ ನೋಡಿ, ಸ್ಕೂಲ್ ಹತ್ರ ತಲುಪಿದೆ. ರೈಡ್ ಮಾಡಬೇಕಾದ್ರೆ ವೀಡಿಯೋ ಮಾಡಲಿಲ್ಲ, ಎಲ್ಲರೂ ಬೈತಾ ಇದ್ದಾರೆ ಡ್ರೈವ್ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಡಿ ಅಂತ. ಹಾಗೆ ವಿಷಯ ಅಂತ ಗೊತ್ತಂತ, ನನ್ನ ಲೈಫ್ನ ಅವಸ್ಥೆ ಹೇಗಾಗಿದೆ ಅಂದರೆ, ಏನಾದರೂ ಒಂದು ಹೊಸತು ಪರ್ಚೇಸ್ ಮಾಡಿದರೆ ಖುಷಿನೂ ಇಲ್ಲ, ಏನಾದರೂ ಕಳ್ಕೊಂಡ್ರು ಬೇಸರನೂ ಇಲ್ಲ ಅಂಥ ಅವಸ್ಥೆಗೆ ತಲುಪಿದೆ ಈಗ. ಏನೋ ಲೈಫಲ್ಲಿ ಸರ್ಪ್ರೈಸ್ ಅಂತ ಇಲ್ಲ ನನಗೆ, ಎಲ್ಲ ನಾರ್ಮಲಾಗಿ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಬನ್ನಿ, ಸ್ಕೂಲಿದ್ದೊಂದು ಫೀಸ್ ಕಟ್ಟಿ ಬರುವ. ಮಧ್ಯಾಹ್ನ ನಂತರ ಸ್ಕೂಲ್ ಕ್ಲೋಸ್ ಆಗುತ್ತೆ, ಸ್ಕೂಲಲ್ಲಿ ಏನೋ ವರ್ಕ್ ಆಗ್ತಾ ಇದೆ ಅಂತ. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ. ಸ್ಕೂಲ್ ಫೀಸ್ ಒಂದು ಕಟ್ಬಿಟ್ಟು ಬಂದೆ. ಸೊ ನೋಡಿ ನನ್ನ ಅವಸ್ಥೆ ಹೇಗಿದೆ ಅಂತ. ನನ್ನ ಅವಸ್ಥೆ ನೋಡಿ ಹೇಗೆ ಕಾಣ್ತಾ ಇದ್ದೀವಿ. ಒಂದು ಕೈಯಲ್ಲಿ ಹೆಲ್ಮೆಟ್ ಮತ್ತು ಬುಕ್ಸ್. ಹಾಗೆ ಇವಾಗ ಬೀಚ್ ರೋಡ್ಗೆ ಹೋಗ್ಬಿಟ್ಟು ಬರೋಣ. ಇದೊಂದು ಬಿಡಿಗಿರೋ ಹೆಲ್ಮೆಟ್ ಬಿಡ್ತೀವಿ. ಹಾಗೆ ಒಂದು ಡ್ರೆಸ್ ಒಂದು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬರೋ. ಸೊ ಏನು ಗೊತ್ತಾ, ಇಲ್ಲಿಂದ ನಾನು ತುಂಬ ವರ್ಷದಿಂದ ಪಾಸ್ ಆಗ್ತಾ ಇರ್ತೀನಿ, ಆದರೆ ಒಂದು ದಿವಸ ಕೂಡ ಇಲ್ಲಿ ನಿಲ್ಲಿಸಲೇ ಇಲ್ಲ. ನಾನು ಸೀದಾ ಹೋಗ್ತಾ ಇದ್ದದ್ದು ಮಾತ್ರ. ಹಾಗೆ ಒಂದು ಸರಿ ನಿಲ್ಲಿಸ್ಬಿಟ್ಟು ವ್ಯೂ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ನಿಲ್ಲಿಸ್ಬಿಟ್ಟೆ. ಇವತ್ತು ಮೋಡ ಸ್ವಲ್ಪ ಇದೆ, ಬಿಸಿಲು ಕೂಡ ಇದೆ. ಹಾಗೆ ಹೋಗ್ಬಿಟ್ಟು ಬರೋಣ. ರೈಡ್ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಎಲ್ಲರೂ. ಸೊ ಸರಿನೇ, ಬಿಕಾಸ್ ನಾನು ಸೇಫ್ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡುವಂಥದ್ದು. ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ವೀಡಿಯೋ ಮಾಡ್ತೀನಿ. ಹಾಗೆ ಇವತ್ತು ಬಂದಿರುವಂಥದ್ದು ನಾನು ಡ್ರೆಸ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಸಾಗರ್ಗೆ. ಬಟ್ ಅಲ್ಲಿಗೆ ಹೋಗ್ಬೇಕಂದ್ರೇ ತಲೆಬಿಸಿ ಆಗ್ತದೆ, ಅಷ್ಟು ರಶ್ ಇರುತ್ತೆ. ಸೊ ಪಾಕಿಸ್ತಾನಿ ಸೆಟ್ ತಗೊಂಡಿದ್ದೆ, ಅದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕೊರಿಯನ್ ಡ್ರೆಸ್ ತೊಗೊಂಡ್ಬಿಟ್ಟು ಬಂದೆ. ಸೊ ಅಲ್ಲಿಂದ ಸೀದಾ ಬಂದಿರುವಂಥದ್ದು ನಾನು ಆನ್ಯಾ ದರ್ಬಾರ್ ಹೋಟೆಲ್ಗೆ. ಇಲ್ಲಿ ಇವತ್ತು ಸ್ವಲ್ಪ ಊಟ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ಸೊ ಬನ್ನಿ ಏನಿದೆ ಅಂತ ನೋಡೋಣ. ಗಾಯ್ಸ್, ಇವತ್ತು ಕೂಡ ನಾನು ಮತ್ತೆ ಮಂದಿನೇ ಆರ್ಡರ್ ಮಾಡಿದ್ದೀನಿ. ಬಟ್ ಈ ಕಡೆ ಪೇಜ್ ನೋಡಲೇ ಇಲ್ಲ. ಅಲ್ಲಿ ಹೈದ್ರಾಬಾದ್ ದಮ್ ಬಿರಿಯಾನಿ ಎಲ್ಲ ಇತ್ತು. ನಾನು ಬಿರಿಯಾನಿ ಲವರ್, ಸೊ ಹಾಗಾಗಿ ಆ ಕಡೆ ನೋಡಿದರೆ ಬಿರಿಯಾನಿ ಬರ್ತಿತ್ತು. ಇದನ್ನು ನೋಡಿಬಿಟ್ಟು ಆರ್ಡರ್ ಮಾಡಿದ್ದಾಯಿತು. ಸೊ ಆಮೇಲೆ ಮಂದಿನೇ ಬಂತು, ಅದನ್ನು ತಿಂದ್ಬಿಟ್ಟು ಇನ್ನೂ ಮನೆ ಕಡೆ ಹೊರಡೋದು. ಗಾಯ್ಸ್, ನಾವಿನ್ನು ಹೊರಡೋದು. ಮಳೆ ಬರುವಂಥ ಲಕ್ಷಣ ಇದೆ, ಮಳೆ ಬರ್ತಾನೆ ಇದೆ. ಸೊ ಸ್ವಲ್ಪ ಬೇಗ ಹೋಗ್ತೀನಿ. ಹಾಗೆ ಹೋಗ್ಬಿಟ್ಟು ನನ್ನ ಬಕ್ರೀದ್ ಹಬ್ಬದ ಡ್ರೆಸ್ಸನ್ನು ತೋರಿಸ್ತೀನಿ ಮನೆಗೆ ರೀಚ್ ಆದಮೇಲೆ. ಓಕೆ. ಗೈಸ್, ಮನೆಗೆ ಬಂದು ತಲುಪಿದಾಗಲೇ ಚೆಕ್ ಮಾಡ್ತಾ ಇದ್ದಾರೆ ಏನು ತಂದಿದ್ದಾರೆ ಅಂತ. ಸೊ ಏನು ಗೊತ್ತಾ, ಒಂದು ಆಟೋದಲ್ಲಿ ಬರೋ ಗ್ರೋಸರಿ ಐಟಮ್ ಅದು ಇದು ಎಲ್ಲ ಒಂದರಲ್ಲಿ ಹಾಕೊಂಡ್ಬಂದಿದ್ದೀನಿ ನೋಡಿ. ಹಾಗೆ ಹಬ್ಬದ ಡ್ರೆಸ್ಸನ್ನು ಇವಾಗ ತೋರಿಸ್ತೀನಿ. ಮೊದಲು ಈ ಗಾಡಿಯಲ್ಲಿರುವಂಥ ಐಟಮ್ ಎಲ್ಲ ತೆಗೆದು ಮನೆಗೆ ತಗೊಂಡು ಹೋಗುವ. ತನ್ವಾ ಇದಕ್ಕೂ ಬಾ. ಈ ಬಕ್ರೀದ್ ಹಬ್ಬಕ್ಕೆ ನಾನು ಮತ್ತು ನನ್ನ ಮಕ್ಕಳು ಕೊರಿಯನ್ ಡ್ರೆಸ್ ಪರ್ಚೇಸ್ ಮಾಡಿರುವಂಥದ್ದು. ಸೊ ಇದು ನನ್ನ ಸನ್ವನಿಗೆ ಪರ್ಚೇಸ್ ಮಾಡಿರುವಂತಹ ಡ್ರೆಸ್. ಇದು ತುಂಬ ಲಾಂಗ್ ಮಾಡೋದಿಲ್ಲ, ಈ ಒಂದು ವಿಡಿಯೋನ ಶಾರ್ಟಲ್ಲೇ ಮುಗಿಸ್ತೀನಿ. ಸೊ ಇದು ನನ್ನ ನಶ್ವ ಸಣ್ಣ ಮಗಳಿದ್ದು ನೋಡಿ. ಸೇಮ್ ಬಟ್ ಕಲರ್ ಮಾತ್ರ ಡಿಫ್ರೆಂಟ್ ಅಷ್ಟೇ. ಇದು ನಂದು ಇವತ್ತು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿರುವಂಥದ್ದು.
ಸೊ ಏನಂದರೆ ನಾನು ಪಾಕಿಸ್ತಾನಿ ಸೆಟ್ ತಂದಿದ್ದೆ, ಬಟ್ ನನಗೆ ಅದು ಇಡಿಸಲಿಲ್ಲ. ಸೊ ಅದಕ್ಕೆ ನಾನು ಚೇಂಜ್ ಮಾಡ್ಕೊಂಡು ಬಂದೆ. ಓ ಪ್ಯಾಂಟ್ ಬಿತ್ತು ನೋಡಿ, ಕೊರಿಯನ್ ಡ್ರೆಸ್ ನೋಡಿದ್ರಲ್ಲ. ಹಾಗೆ ಗೈಸ್ ಫೈನಲಿ ನಮ್ಮ ಹಬ್ಬದ ಡ್ರೆಸ್ ಎಲ್ಲ ನೋಡಿದ್ರಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.